ಅಂದ್ರೆ ಒಂದು 10,000 ಕೊಟ್ಟರೆ ಭಾರಿ 10,000 ಕೊಡ್ತಾರೆ ರೀ ನಂದ ಅಂತಂದು ಕಾರ್ಮಿಕರಿಗೆ ಹೇಳ್ತಾ ಇದ್ದೀನಿ. ಮತ್ತು ಉಳೋರು ಎಮ್ ಡಿಗಳಿಗೆ ಅವ್ರಿಗೆ ಲಕ್ಷಣ ಇರ್ತದೆ. ಯಾಕಪ್ಪ ಅಂದ್ರೆ ಅವರೆಲ್ಲ ಏನು ಮಾಡ್ಬೇಕಾಯ್ತು ಮಾಡಿಸ್ಬೇಕು. ಅವ್ರೇನು ದುಡಿದಿಲ್ಲರಿಲ್ಲ, ಯಾವ ಎಮ್ ಡಿ ಇರೋಲ್ಲ, ಮತ್ತೊಬ್ಬರು ಇರೋಲ್ಲ, ಇನ್ನೊಬ್ರು ಇರೋಲ್ಲ. ಅವ್ರು ದುಡಿಯೋರಲ್ಲ, ಕೆಲಸ ತೊಗೊಳೋರು. ಇವ್ರ ಮೇಲೆ ನಿಂತು ಕೆಲಸ ತೊಗೊಳೋರು. ನಮ್ಮಲ್ಲೇ ಕಮಾಂಡೋ ಇದ್ದಂಗೆ ಸೈನಿಕರು ಮುಂದೆ ಬಿಡೋದು, ಹೋಗ್ರಪ್ಪ ಯುದ್ಧ ಮಾಡಿ ಕಳಿಸೋದು ಮುಂದೆ ಸತ್ತ ಹೊಡೆದ ಹಿಂಗೆ ಹೋಗ್ರಿ ಹೇಳೋದಷ್ಟ. ನಾವು ಹೋಗಿಲ್ಲ, ಎಂದೋ ತಪ್ಪು ಬಾಂಬ್ ಬೆಳೆತಿರ್ತದೆ ಹಾಗಷ್ಟೆ. ಅದು ಬಿದ್ದರೆ ಅದಕ್ಕೆ ರಿಕವರಿ ಆಗ್ತಾರೆ ಅವರು. ಅವ್ರಿಗೆಲ್ಲ ನಿಮಗೆ ಗೊತ್ತದ, ಇನ್ಶೂರೆನ್ಸ್ ಇರ್ತದೆ, ಮತ್ತೊಂದು ಇರ್ತದೆ, ಆರೋಗ್ಯ ಮಾಡಿ ಸಿಕ್ಕಾಪಟ್ಟೆ ಇರ್ತದೆ. ಅವ್ರು ಹಿಂದಿದ್ದವ್ರಿಗೆ ಏನು ತೊಂದರೆ ಇಲ್ಲ. ಅದು ಸಾಮಾನ್ಯ ಸೈನಿಕದ ಪರಿಸ್ಥಿತಿ ಆ ರೀತಿ ಇರೋದಿಲ್ಲ. ಸಾಯ್ದವರೇ ಹಂಗೆ ಇಲ್ಲಿ ರೈತ ಸಾಯಿರ್ತದೆ. ರೈತನ ಬಗ್ಗೆ ಯಾರಿಗೂ ಇಲ್ಲ. ರೈತನ ಕಬ್ಬಿನ ಮೇಲೆ ಇವೆಲ್ಲ ಬೆಳೆಗಳು ಬೆಳೆಸ್ಕೊತಾರೆ. ಇವರೆಲ್ಲ ಲಾಭ ಮಾಡ್ಕೊಳ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಶೆರೆ ತಯಾರು ಮಾಡ್ತಾರೆ, ಮಳ್ಳಿ ಮಾರ್ಕೊತಾರೆ, ಎಥನಾಲ್ ಮಾಡ್ತಾರೆ, ಏನೆಲ್ಲ ಮಾಡಿ ತೆಗಿತಾರೆ. ಕೇಳಿ ಮತ್ತು ಎಲ್ಲ ಲಾಸ್ ಆಗಿದೆ ರೀ. ಪಾಪ ಅವ್ರಿಗೆ ಯಾಕೆ ಕುಡಿದು ಏನಾಗಲಿಕ್ಕೆ ಇವ್ರಿಗೆ 3,500 ಕೊಡೋಕ್ಕೆ ಯಾಕೆ ಸಾಧ್ಯ ಇಲ್ಲ. ಇವತ್ತು ಬಂದು ಹೊರಗೆ ಬಂದು ಮಾತಾಡಲಿಲ್ಲ ಅವರೆಲ್ಲ ಅವ್ರ ಜೊತೆ, ರೈತರ ಜೊತೆಗೆ. ರೈತರು ಸ್ವತಃ ಇವತ್ತು ಅವರು ರೈತರು ವಿಚಾರ ಮಾಡಬೇಕಾದ್ರೆ ಯಾಕ್ರಿ 3,500 ಕೇಳ್ತಾ ಇದ್ದೀನಿ ನೀವು? ನಾನಿವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಕೇಳಿರಿ, 4,000 4,500 5,000 ಕೇಳಿರಿ. ಕೊಡೋದಿಲ್ಲ. ಕಬ್ಬು ಬೆಳೆದು ಬಂದು ಬೆಳೆಬಿಡ್ರಿ. ಯಾಕೆ ಬೆಳಿತೀರಿ? ನಿಮ್ಗೆ ಲಾಭನ ಮಾಡ್ಲಿಕ್ಕಂದ್ರೆ ಅದನ್ನು ಬೆಳಿತೀರಿ. ನಿಮ್ಗೆ 4,500 ಖರ್ಚು ಬರ್ತದೆ ರೀ. ಒಮ್ಮೆ ರೈತ ಕೂತ್ಕೊಂಡು ವಿಚಾರ ಮಾಡಿ. ನೀವು 3,500 ಹೆಂಗೆ ಹೇಳಿದ್ರೆ ನಮ್ಗೆ ತಿಳಿಯುವಂಥವು ಭಾಳ ಯೋಚನೆ ಮಾಡಿದ್ದೀರಿ. 3,000 ಹೆಂಗೆ ಹೇಳ್ತಾರಪ್ಪ ಇವರು ಅಂತೇಳಿ. ಯಾಕಂದ್ರೆ ನಾನು ಒಂದಿಷ್ಟು ಏನೋ ಒಕ್ಕಲ್ತನ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ, ಭೂಮಿ ಮಾರ್ಕೊಂಡ ನಿಮ್ಮ ಜೊತೆ ಮಾತಾಡೋ ಬಂದು ಕೂತಾನೆ ಇವತ್ತು. ಸ್ವತಃ ನಾನು ಒಬ್ಬ ರೈತ ಬದುಕಿದ್ದೀನಿ ರೀ. ಬದುಕೆಷ್ಟು ಲಾಸ್ ಅದಲ್ಲ ಅಂತೇಳಿ ಅನುಭವಿಸಿದ್ದು ಹೊಲ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಮಾತನ್ನ ಇವತ್ತು ನೋವಿನಿಂದ ಹೇಳಿದ್ರಿ. ಈ ಮಾತನ್ನು ಲಾಭದ ಉದ್ಯೋಗ ಅಲ್ಲವೇ ಅಲ್ಲ ರೈತಾಪಿ. ಅದಕ್ಕೆ ಕಳೆದ 2000ರಿಂದ ಇಲ್ಲಿವರೆಗೆ 55 ಲಕ್ಷ ಜನಕ್ಕೂ ಮೀರಿ ಈ ದೇಶದೊಳಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಎಲ್ಲಿಯೂ ಎಷ್ಟೋ ಕಬ್ಬು ಬೆಳೆಗಾರರು. ಕಬ್ಬು ಹೆಚ್ಚು ಲಾಭದ ಉದ್ಯೋಗ ಇದು. ಯಾಕೆ ಒಂದಿಟ್ಟು ಮಾರ್ಕೆಟ್ ಇರೋದೇ ಇದೆ. ಹೋಗಿ 2,500-3,000 ಕೊಡ್ತಾರಪ್ಪ ಅಂತ ಇನ್ನು ಕೇಳ್ಕೊಂಡು ಇನ್ನೂ ಇಲ್ಲ ಮಾರ್ಕೆಟ್ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿರಿ, ಕಾನೂನು ಮಾಡ್ತಾ ಇಲ್ಲ. ಇದು ಕಾನೂನದ 15 ದಿವಸ ಇವ್ರು ಯಾರು ಬಿಲ್ ಕೊಡೋದಿಲ್ಲ. ಎಲ್ಲ ಫ್ಯಾಕ್ಟ್